ಹಾಯ್ ಹಲೋ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಲಾಸ್ಟ್ ಟೈಮ್ ಹೇಳಿದ್ನಲ್ಲ, ಲಾಸ್ಟ್ ವ್ಲಾಗ್ನಾಗ ನಾವು ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ ಅಂತ. ಭಾಳ ದಿನ ಆಗಿತ್ತು, ಎಲ್ಲೂ ಹೋಗಿರಲಿಲ್ಲ. ಸ್ಪೆಷಲಿ ಆಫ್ಟರ್ ಡೆಲಿವ್ರಿ ಅಂತೂ ನಾನು ಎಲ್ಲೂ ಅಡ್ಡಾಡೇ ಇಲ್ಲ. ಲೈಕ್ ಜಸ್ಟ್ ಮಮ್ಮಿ ಮನೆ, ಅಜ್ಜಿ ಮನೆ, ನನ್ನ ಮನೆ ಇಷ್ಟೇ ಅಡ್ಡಾಡಿದ್ದು ನಾನು. ಸೊ ಒಂದು ಟ್ರಿಪ್ಪಿಗೆ ಹೋಗಿ ಬರೋಣ ಅಂಥೇಳಿ ಹೊಂಟಿದ್ವಿ. ನಾವು ಹೋದ ವರ್ಷ ಗೋವಾಕ್ಕೆ ಹೋಗಿದ್ವಲ್ಲ, ಸೊ ಚೆರಿಗ ಬೀಚಸ್ ಅಂದ್ರೆ ಭಾಳ ಇಷ್ಟ, ಎಂಜಾಯ್ ಮಾಡಿದ್ಲಕ್ಕಿ. ಸೊ ಹೀಗಾಗಿ ಅದಕ್ಕೆ ಈಗೂ ಬೀಚ್ಗೆ ಹೋಗೋಣ ಅಂಥೇಳಿ ಈ ಸಲ ಗೋಕರ್ಣ ಪ್ಲ್ಯಾನ್ ಮಾಡೀವಿ. ಸೊ ನಾನು, ಇಂಚರ, ಅವ್ಯುಕ್ತ್ ಮತ್ತು ನನ್ನ ಹಸ್ಬೆಂಡ್, ನಾವು 4 ಜನ ಹೊಂಟೇವಿ. ರಾತ್ರಿ 9ಕ್ಕೆ ಬಸ್ ಇತ್ತು. ಸೊ ಅನ್ನ ಡ್ರಾಪ್ ಮಾಡ್ಲಿಕ್ಕೆ ಬರಾಕತ್ತ ನಮ್ಗೆ. ಬಸ್ ಒಳಗೆ ಕುತ್ಕೋ ಅಷ್ಟರಲ್ಲಿ ಕ್ರಿಶ್ ಮಲ್ಕೊಂಡು ಬಿಟ್ಟ. ಸ್ಟಾರ್ಟ್ ಆಗಿಬಿಡ್ತಲ್ಲ ಮೂಮೆಂಟಿಗೆ, ಅವ್ನಿಗೆ ಜಲ್ದಿನೇ ನಿದ್ದೆ ಬಂದುಬಿಟ್ಟಿತ್ತು. ಆಲ್ರೆಡಿ 9 o'clock ಆಗಿತ್ತು. ಸೊ ಚೆರಿ ಫುಲ್ ಎಕ್ಸೈಟ್ಮೆಂಟ್ನಾಗ ಇನ್ನೂ ನಿದ್ದೆ ಬರವಲ್ದಾಗಿತ್ತು. ಆಕೆ ನಾನು ಕಿಟಕಿ ಹೊರಗೆ ನೋಡ್ಕೊತ ಕುಂದಿರ್ತೀನಿ, ನಿದ್ದೆ ಬಂದ್ಮೇಲೆ ಮಲ್ಕೋತೀನಮ್ಮ ಅಂತಂದ್ರೆ. ಸೊ ಆಕೆ ಜಾಗ ಹಿಡ್ಕೊಂಡು ಕುಂತ್ಬಿಟ್ಟಿಲ್ಲ. ನಾವು ಕಂಫರ್ಟೇಬಲಿ ಟ್ರಾವೆಲ್ ಮಾಡೋಣ ಅಂತೇಳಿ ಡಬಲ್ ಸೈಡ್ ಒಂದು ಮತ್ತು ಸಿಂಗಲ್ ಸೈಡ್ ಒಂದು ಬುಕ್ಕಿಂಗ್ ಮಾಡ್ಕೊಂಡಿದ್ವಿ ಬಸ್ನಾಗ. ಅದು ನಮಗೆ ಸೀಟ್ ಎಲ್ಲೂ ಸಿಗವಲ್ದಾಗಿತ್ತು. ಪೂರ್ತಿ ಲಾಸ್ಟ್ನಾಗ ಸಿಕ್ಕೈತಿ. ಅದು ಇವಾಗ ಹಾಲಿಡೇ ಸೀಸನ್ ನಡೆಯತ್ತಿತ್ತಲ್ಲ, ಹಾಗಾಗಿ. ಸೊ ಬೆಳಗ್ಗೆ ನಾವು ಅರೌಂಡ್ 5 o'clock ರೀಚ್ ಆದ್ವಿ ಗೋಕರ್ಣ ಕ್ರಾಸಿಗಲ್ಲೇ. ಸೊ ಅಲ್ಲಿಂದ ನಾವು ನಮ್ಮ ರೆಸಾರ್ಟಿಗೆ ಅರೌಂಡ್ 14 to 15 kilometers ಇತ್ತು. ಸೊ ಹಾಗಾಗಿ ಅಲ್ಲಿ ಆಟೋಸ್ ಆಲ್ರೆಡಿ ಇದ್ದು, ಎಲ್ಲ ಅವೈಲೇಬಲ್ ಇರ್ತಿದ್ವಿ. ಎಲ್ಲ ನೋಡ್ಕೊಂಡು ನಾವು ಇದನ್ನು ಮಾಡಿದ್ವಿ. ಸೊ ಅಲ್ಲಿ ಹೋದ ತಕ್ಷಣ ಆಟೋಸ್ ಎಲ್ಲ ಇದ್ದು. ಸೊ ಮಕ್ಕಳಿಗೂ ಭಾಳ ಥಂಡಿ ಹತ್ತಾಕತ್ತಿದ್ದು. ಲೈಕ್ ನಸಕ್ನಾಗಿತ್ತಲ್ಲ, 5 ಗಂಟೆಗೆ ಭಾಳಷ್ಟು ಥಂಡಿ ಇತ್ತು. ಸೊ ಅವ್ರನ್ನ ಪಟ್ಟನ ಕರ್ಕೊಂಡು ಯಾವುದು ಬಸ್ ಆಟೋ ಇತ್ತಲ್ಲ ಅದಕ್ಕೆ ಹತ್ತಿ ನಾವು ನಮ್ಮ ರೆಸಾರ್ಟ್ ಕಡೆ ಹೊಂಟೇವಿ. ನಮಗೆ ರೂಮ್ ಅವೈಲೇಬಲ್ ಇದ್ದದ್ದು ಅರೌಂಡ್ 11 o'clock ಅಲ್ಲ. ಸೊ ಅಲ್ಲಿವರೆಗೂ ನಮಗೆ ಟೆಂಟ್ ಅಲಾಟ್ ಮಾಡಿದ್ರು. ನಾವು ಜಲ್ದಿ ನಾನು ಹೊರಗೆ ಹಂಗೆ ಅಡ್ಡಾಡೋಣ ಅಂತ ಹೇಳಿ ಬಂದೆ. ಇನ್ನೂ ರೂಮ್ ಅಲೌಟ್ ಆಗಿಲ್ಲ. ಜಸ್ಟ್ ಟೆಂಟ್ ಕೊಟ್ಟ್ಯಾರ ಅಂದ್ರೆ ಇನ್ನೂ ಚೆಕ್ಔಟ್ ಆಗಿಲ್ಲ. ನಮ್ಗೆ ಜಲ್ದಿ ಬಂದುಬಿಟ್ವಿ. ನಾವು ಅರೌಂಡ್ 11 o'clock ಆಯ್ತು ಚೆಕ್ಕಿನ್ನ. ಸೊ ನಾವು ಜಲ್ದಿ 5:30 ಅದು ಹಿಂಗೆ ಬಂದುಬಿಟ್ಟಿದ್ವಿ ಇಲ್ಲಿ. ಸೊ ಹಂಗಾಗಿ ಟೆಂಪ್ರರಿ ಒಂದು ಟೆಂಟ್ ಕೊಟ್ಟಿದ್ರು. ಚೆರಿ ಮತ್ತು ಕೃಷ್ಣಲ್ಲಿ ಮಲ್ಸೇನೆ ನಾನು. ಇವರು ಇಷ್ಟೊತ್ತರೆಗೂ ಹೊರಗಡೆನೇ ಇದ್ರು. ಪಾಪ ನಾನು ಒಳಗೆ ಮಲ್ಕೊಂಡಿದ್ದೆ. ಸೊ ಅವ್ರಿಗೆ ನಾನೀಗ ಒಳಗೆ ಹೋಗ್ರಿ ಅಂತ ಕಳಿಸಿ ನಾ ಹಂಗೆ ವಾಕ್ ಮಾಡೋಣ ಅಂತ ಬಂದೇನಿ. ನೋಡ್ರಿ ಇಷ್ಟು ಮಸ್ತ್ ಐತಿ. ಸನ್ರೈಸ್ ಆಗೈತಿ, ಬಟ್ ಫುಲ್ ಕ್ಲೌಡಿ ಇರೋದ್ರಿಂದ ಕಾಣಿಸ್ವಲ್ತದ. ಮಸ್ತ್ ಐತಿ. ಸೌಂಡ್ ಮಾತ್ರ ಇಷ್ಟು ಜೋರು ಐತಲ್ಲ ವೇವ್ಸ್ದು, ಭಾರಿ ಐತಿ. ನಾ ಮಾತಾಡಿದ್ದು ಕೆಲಸ ಆತತ್ತೇನೆ ಇಲ್ಲಿ ಗೊತ್ತಿಲ್ಲ, ಬಟ್ ಮಸ್ತ್ ಬಿಸಿ ಟೀ ಕುಡಿಬೇಕಾದ ಜಾತೈತಿ. ಅದಕ್ಕೆ ಇವ್ರು 7 o'clock ಇವ್ರ ಕಿಚನ್ ಓಪನ್ ಆಕತ್ತಲ್ಲ. ಸೊ ಅವಾಗ ಟೀ ಕುಡಿದ್ರೆ ಆಯ್ತು ಅಂಥೇಳಿ ಹಂಗೆ ಸುಮ್ಮಿಲ್ಲೇ ಬೀಚ್ ಮೇಲೆ ವಾಕ್ ಮಾಡಾಕತ್ತೀನಿ. ಒನ್ಸು ಚೆರಿ ಅದು ಅವ್ರು ಎದ್ರಂದ್ರೆ ಅವ್ರು ಆಟ ಆಡಿಸೋದ್ರಾಗ ಅವ್ರ ಜೋಡಿನ ಹೋಗ್ಬಿಡ್ತದಲ್ಲ. ಸೊ ಹಂಗಾಗಿ ಒಂದು ಸ್ವಲ್ಪ ಬೇಕೆ ಅಡ್ಡಾಡೋದು. ಇಲ್ಲಿ ನೋಡಿಲ್ಲ, ಇನ್ನೂ ನಮ್ಗೆ ರೂಮ್ ಸಿಕ್ಕಿಲ್ಲಲ್ಲ. ಸೊ ಟೈಮ್ ಪಾಸ್ ಮಾಡೋಣ ಅಂತ ಹಂಗೆ ಇಲ್ಲೇ ಹೊರಗಡೆ ಅಡ್ಡಾಡತ್ತಿದ್ವಿ. ಏನೇನೈತಿ ನೋಡೋಣ ಅಂಥೇಳಿ. ಹಂಗೆ ನಮ್ಮ ಚೆರಿ ಒಂದಿಷ್ಟು ಹೂವು ಹರ್ಕೊಂಡೆ. ಆಕಿನೂ ನನಗತ್ತೇನೋ ಒಂದು ಸ್ವಲ್ಪ, ನನಗೂ ಎಲ್ರಿ ಚಂದ ಹೂವು ಕಂಡ್ರೆ ಹರ್ಕೊಂಡು ಬಿಡ್ತೇನೆ. ಸೊ ಯಾಕೆ ತೋರಿಸಿ ನೀನು. ಹೂವು ಹರ್ಕೊಂಡು ಹೊಂಟೇವಿ. ಈಗ ನೋಡೋಣ, ಈಗ ಬ್ರೇಕ್ಫಾಸ್ಟ್ ಮಾಡೋಣ. ನಮ್ಮ ರೆಸಾರ್ಟ್ನಾಗ ಬ್ರೇಕ್ಫಾಸ್ಟ್ ಐತಿ. ಸೊ ಅಲ್ಲಿ ಬ್ರೇಕ್ಫಾಸ್ಟ್ ಅದು ಮಾಡಿ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋದು. ಈಗ ರೂಮ ನಮಗೆ ಅಲಾಟ್ ಆಗೈತಿ.
ಸೊ ಇದು ನಮ್ಮ ರೂಮ್ ಮುಂದೆ ಹೆಂಗೈತಿ, ಅಲ್ಲಿ ಹೋದರೆ ಬೀಚ್ ಬರ್ತೈತಿ. ಸೊ ಇದು ಫಸ್ಟ್ ರೂಮ್ ನಮ್ಗೆ ಐತಿ. ಎಂಟ್ರ್ ಆದ ತಕ್ಷಣ ಎಲ್ಲ ಫುಲ್ ಒಂದು ಸ್ವಲ್ಪ ಭಾಳ 5:15 ಬಂದಿದ್ದಲ್ಲ, ಫುಲ್ ಟೈರ್ಡ್ ಆಗಿಬಿಟ್ಟಿತ್ತು ಹೊರಗಡೆ ಕುಂತು ಅದಕ್ಕೆ ಫಸ್ಟ್ ಚೆರಿಗೆ ಸ್ನಾನ ಮಾಡಿಸಿ ಫ್ರೆಶ್ ಅಪ್ ಮಾಡಿಸಿದ್ದಕ್ಕೆ ಫುಲ್ ಉಸುಕ್ನಾಗೆಲ್ಲ ಆಟ ಆಡಿದ್ಲ. ಇವನು ಇಲ್ಲೇ ಆಟ ಆಡತಾನ. ಸೊ ಇದು ರೂಮ್ ಬೆಡ್ ಐತಿ, ಸಿಂಪಲ್ ರೂಮ್ ಐತಿ ಇಷ್ಟ. ಅಲ್ಲಿ ಸೈಡಿಗೆ ಬಾತ್ರೂಮ್ ಅದ ಮತ್ತು ಇಟ್ಕೊಳಿಕ್ಕೆ ಜಾಗ ಅದ. ಸೊ ಬಂದ ತಕ್ಷಣ ಎಲ್ಲರೂ ಒಬ್ಬರಾದ್ಮೇಲೆ ಒಬ್ರು ಫ್ರೆಶ್ ಅಪ್ ಆಗಾಕತ್ತೇವಿ. ಸರಿ, ಇಷ್ಟ ಆಯ್ತು ನಿಂಗೆ ಇಲ್ಲಿ ಗೋಕರ್ಣ? ಇಷ್ಟ ಆಯ್ತು? ಎಷ್ಟೋತನ ಉಸುಕ್ನಾಗ ಆಟ ಆಡಿದಿ ಕಳ್ಳಿ. ಓ ಡೌಲಿ, ನಮಗೆ ಚಲೋತ್ತಾಗಿ ನಿದ್ದೆ ಆಗಿರಲಿಲ್ಲ ಬೆಳಗ್ಗೆಯಿಂದ ಅರ್ಧಂಬರ್ಧಮ್ಮ. ಸೊ ಹಾಗಾಗಿ ಫ್ರೆಶ್ ಅಪ್ ಅದು ಆಗಿ ನಾವೆಲ್ಲರೂ ಮಲ್ಕೊಂಡ ಬಿಟ್ವಿ. ಸೊ ಅರೌಂಡ್ ಲಂಚ್ ಟೈಮ್ ಆಗುತ್ತಾನೋ, ಅದು ಲೇಟ್ ಲಂಚ್ ಮಾಡಿದ್ವಿ, ಅರೌಂಡ್ 3 o'clock ಅದ ಹಿಂಗೆ. ಸೊ ಅಲ್ಲಿವರೆಗೂ ಫುಲ್ ರೂಮ್ನಾಗ ರೆಸ್ಟ್ ಮಾಡಿ ಮಲ್ಕೊಂಡೆದ್ದು ಈಗ ಲಂಚ್ ಮಾಡ್ಲಿಕ್ಕೆ ಬಂದೇವಿ. ಸೊ ಮಸ್ತ್ ಬೀಚ್ ನೋಡ್ಕೊಂತ ಚೆರಿಗಂತೂ ಅಲ್ಲಿ ಫುಲ್ ಫ್ರೀ ಬಿಟ್ಬಿಟ್ಟಿದ್ವಿ. ಆಕಿ ಬರೀ ಊಟಕ್ಕೆ ತುತ್ತು ಬಾಯಾಗ ಹಾಕೋಬೇಕಾದಾಗ ಅಷ್ಟೇ ಟೇಬಲ್ ಹತ್ತಕ್ಕೆ ಬರ್ತಿದ್ಲ. ಉಳ್ಕಿದ ಟೈಮೆಲ್ಲ ಫುಲ್ ಉಸುಕ್ನಾಗ ಆಟ ಆಡಿದೆ. ಮತ್ತು ಅಲ್ಲಿ ಒಂದು ಸ್ವಲ್ಪ ಕ್ಯಾಟ್ಸ್ ಅದು ಇದ್ದು, ಸೊ ಅದ್ರ ಜೋಡಿ ಆಟ ಆಡಿದೆ. ಸೊ ಹೀಗೆಲ್ಲ ಮಾಡತ್ತಿದ್ಲ. ಸೊ ಚಂದ ಇತ್ತು, ಆಕಿ ಅಂತೂ ಫುಲ್ ಎಂಜಾಯ್ ಮಾಡಾಕತ್ತಿದ್ಲ. ಸೊ ನನಗೂ ಅದು ಖುಷಿ ಆಗತ್ತಿತ್ತು ನೋಡಿ ಆಕಿಂದ. ಅದಾದ್ಮೇಲೆ ನಾವು ಚೇಂಜ್ ಅದು ಮಾಡಿ ಆಕಿದು ನೀರೊಳಗೆ ಆಟ ಆಡಿಸೋನು ಅಂತ ಹೇಳಿ ಹೋದ್ವಿ. ಕೃಷಿನಂತೂ ಇದು ಫಸ್ಟ್ ಟೈಮ್. ಆಕಿಂದ ಇದು ಆಲ್ಮೋಸ್ಟ್ ಥರ್ಡ್ ಬೀಚ್ ಅನ್ನಿಸ್ತೈತಿ. ಥರ್ಡ್ ಬೀಚ್ ಇದೆ. ಫಸ್ಟ್ ಒಮ್ಮೆ ನಾವು ಮುರುಡೇಶ್ವರಕ್ಕೆ ಹೋದಾಗ ಒಮ್ಮೆ, ಆಮೇಲೆ ಗೋವಾ, ಇದು ಥರ್ಡ್ ಬೀಚ್ ಆಕಿದ. ಸೊ ಬಟ್ ಆಕಿ ಇಲ್ಲಿ ಅಂಜಾಕತ್ತಿದ್ಲ. ಅವೆರಡು ಟೈಮ್ನು ಆಕೆ ಅಷ್ಟು ಅಂಜಿರಲಿಲ್ಲ, ಬಟ್ ಇಲ್ಲಿ ಭಾಳ ಅಂಜಾತಿದ್ಲ. ಅದು ಯಾಕಂತಂದ್ರೆ ಅದು ಸೌಂಡ್ ಹೇಳತ್ತಿದ್ನಲ್ಲ, ವೇವ್ಸದ ಸೌಂಡ್ ಭಾಳ ಅಂದ್ರೆ ಭಾಳ ಜೋರು ಐತಿ. ಸೊ ಆಕೆ ಅದು ವೇವ್ಸ್ ಸನಿ ಬಂದ ತಕ್ಷಣ ಅದು ಅಂಜಿಕೆ ಬಂದುಬಿಡತ್ತಿತ್ತು ಆಕಿಗ. ಸೊ ಹಾಗಾಗಿ ಅಂಜಿ ವಾಪಸ್ ಓಡ್ ಹೊಂಟಿದ್ಲ. ಮುಖಕ್ಕೆ ಬಡಿತಾನ? ಇಲ್ಲ ಬಡಿದದ, ನಡೀತೈತೆ. ಇಲ್ಲಿ ಬಾ, ನಾನು ತೊಗೊಂಡು ನೀವು ತಗೋತೀನಿ. ನಡಿ ಅಪ್ಪ ಅಮ್ಮ ಹೊರಗೆ ಡೋರ್ ನಡಿ, ಎಲ್ಲಿ ನಡಿ ನಡಿ ಹೊರಗೆ. ಪ್ಲೀಸ್ ಅಂತ ಏನೇ ಆಡ್ತಿದೀಯಾ? ಅಮ್ಮ ಅಮ್ಮ ಓ ಅದು ದೊಡ್ಡ ನೀರು ಬರ್ತಂದ್ರೆ ಅದನ್ನ ನೀರಿನಾಗಿಂದ ಹಾಕಂದಿದ್ನಿಲ್ಲ. ಹೌದಮ್ಮ, ಉಸಕ್ ಹಾಕಂದಿದ್ದ ನೀರಿನಾಗ. ಯಾಕೆ ಹಾಕ್ಲಿಲ್ಲ ಗೊತ್ತಾಗ್ಲಿಲ್ಲ. ಒಂದ್ಸತಿ ದೊಡ್ಡದು ಬರ್ತಂದ್ರೆ ಉಸಕ್ ಹಾಕ ನಾ ತುಂಬಿಟ್ಟಿದ್ದೆ ಫುಲ್ಲ. ಇವು ಕೃಷಿಲಿ ಮಲ್ಕೊಂಡ್ಬಿಟ್ಟಾನ ಆಲ್ರೆಡಿ. ಮಸ್ತ್ ವೇವ್ಸ್ ಸೌಂಡಿಗೆ ಜೋರು ನಿದ್ದೆ ಹತ್ತಿಬಿಟ್ಟದ ಅವನಿಗ. ಸನ್ಸೆಟ್ ಹಾಗಾಗತ್ತೆ. ನಮ್ಮ ಚೇರಿ ಆ್ಯಸ್ ಯೂಶುವಲ್ ಆಕಿನ ಗೇಮ್ಸ್ನಾಗ ಬಿಸಿ ಅದಾಳ. ಹೋಗಿ ನೀರಾಗ ಒಂದು ಸ್ವಲ್ಪ ಆಟ ಆಡಿ ಬಂದ್ಲಿ ಈಗ. ಚೇರಿ, ಆರ್ ಯು ಹ್ಯಾಪಿ? ಹ್ಯಾಪಿ. ಈ ಕಡೆ ನೋಡಿಳು. ಹ್ಯಾಪಿ. ನಿನ್ ಕೈ ಉಸಕ್ ಹಾಕಿತ್ತಿಲ್ಲ? ಹೌದಮ್ಮ, ಕೈಯೆಲ್ಲ ಉಸುಕ್ ಆಗೈತೆ ನಾವು. ಉಸಕ್ ಆಗೈತಿ? ಉಸಕ್ ಆಗೈತಿ ನಿನ್ ಕೈ? ಆಗೈತಂದ್ರೆ ಫೋನಿಗೆ ಹತ್ತೈತಲ್ಲ ನಿನ್ ಕೈಗೆ ಉಸಕ್. ಫೋನಿಗೆ ಹತ್ತದ? ಕ್ಲೀನ್ ಮಾಡೋನ್ ತಗೋ ಆಮೇಲೆ. ನೀ ಆಟಾಡ್, ಆರಾಮ್ ಆಟಾಡ್. ಗೊತ್ತಿಲ್ಲಪ್ಪ. ನಮ್ದು ಕೇಕ್ ಮಾಡ್ಕೋತೇವಿ, ಹೋಗು. ನಮ್ ದೊಡ್ಡ ಕೇಕ್ ಮಾಡ್ಕೋ.
ಮಾಡ್ಕೋತೇವೆ. ನಿಮ್ಗೆ ಈಟ ಕೇಕ್ ಮಾಡ್ಬೋರ್ ನೋಡಿ ಇಂಚರ್ ಮನಿ ಹೋತು. ಹೋಗ್ಲಿ ಬಿಡ್. ನಂದ ಮನಿ ಐತಿ ನೋಡಿ ನನ್ನ ಮನಿ. ನೀನು ಕೆಡಸಿಗಿ ಮನಿ ಚೆರಿ ಮನಿ ಹೋತು. ಕಳ್ಳಿ ನನ್ನ ಮನಿ ಯಾಕೆ ಕೆಡವಿದಿ? ಮತ್ ನನ್ನ ಮನೆ ನೀ ಕೆಡವಿದ್ದೆ. ನಿಂದು ಕೆಡುತ್ತ ಎಲ್ಲ. ನೋಡಲ್ಲ ನನ್ನ ಮನೆ ನಾ ಕೆಡ್ಸ್ಕೊತೇನೆ, ನಿನ್ನ ಮನೆ ನೀ ಕೆಡ್ಸ್ಕೊ. ನಾವು ಗೋ ಅಂದ್ಕೊ ಸ್ಟ್ರೇಟ್ ಹೋಗಿ ಸ್ಟ್ರೇಟ್ ಬರ್ಬೇಕಾ? 1 2 3 ಗೋ. ಬಾ 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 ಸ್ಟ್ರೇಟ್ ಬಾ. ಹೊಡ್ಕೊತ ಬಾ, ಹೊಡ್ಕೊತ ನಕ್ಕೋತ ಬಾ, ಹೊಡ್ಕೊತ. ಹಾ ಬಂದಿದ್ಯಾ ಅಮ್ಮ 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 ಇದು ಅಮ್ಮ ಇದೆಲ್ಲ ಮಣ್ಣಾಗೈತಿ. ಇಲ್ಲ ಬೇರೆ ಕೊಟ್ಟಾರಪ್ಪ. ಯಾರಿಗೆ ಬ್ಯೂಟಿಫುಲ್ ಗರ್ಲ್? ಯಾರಿದೆ ನೋಡೋಣ ಸ್ಮೈಲ್. ಇಂಚರ ಬೇಬಿ ಏನಿದೆ? ಆಯ್ತಿದ್ದು ಇಚ್ಛೆದಪ್ಪ. ಇಲ್ಲಿ ನೋಡಿ ನಿಮ್ಮ ತಮ್ಮ ಹೆಂಗೆ ಮಲ್ಕೊಂಡ. ನಾನು ಅಕ್ಕ ಬ್ರೇಡ್ ಹಾಕಿಸ್ಕೊಳತ್ತಾಳು. ನೀ ಏನು ಮಾಡಾತಿ? ಸನ್ಸೆಟ್ ನೋಡಾತಿ. ಸನ್ಸೆಟ್ ಅಂದ್ರೆ ಸೂರ್ಯ ಮುಳುಗೋದಕ್ಕೆ ಸನ್ಸೆಟ್ ಅಪ್ಪ. ನಾವಂತರೂ ಆಲ್ಮೋಸ್ಟ್ ಒಂದು 2.5 3 hours ಟೈಮ್ ಸ್ಪೆಂಡ್ ಮಾಡಿದ್ವಿ. ಕ್ರಿಶ್ ಅಂತರೂ ಮಸ್ತ್ ಬರೋಬ್ಬರ ಒಂದು ತಾಸು ತನಕ ಮಲ್ಕೊಂಡ ಬಿಟ್ಟಿದ್ದ ಬೀಚ್ ಮೇಲಲ್ಲೇ. ಅವ್ನಿಗೂ ಅದು ವೇವ್ಸ್ ಸೌಂಡ್ ಎಲ್ಲ ಚಂದ ಅನ್ಸತ್ತಿತ್ತು. ನಾನು ಆದಷ್ಟು ವಾಯ್ಸ್ ಓವರ್ ಕೊಟ್ಟಿಲ್ಲ, ಇಲ್ಲೇ ಫುಲ್ ಹೆಂಗೆ ನ್ಯಾಚುರಲ್ ಐತಲ್ಲ ಹಂಗೆ ಇಟ್ಟೇನಿ. ಅಂದ್ರೆ ಈಗೀಗ ಚೆರಿ ಎಲ್ಲ ಮಾತಾಡೋದು ಕಲ್ತಾಳಲ್ಲ ಜಾಸ್ತಿ, ಸೊ ಆಕಿ ಮಾತಾಡಿದ್ದು ಮತ್ತು ಅದು ವೇವ್ಸ್ ಸೌಂಡ್ ಆಗಿರ್ಬೋದು, ಅಲ್ಲಿದ್ದು ನ್ಯಾಚುರಲ್ ಏನಿದ್ಲ ಹಂಗೆ ಇಟ್ಟೇನಿ ರಾ ಆಗಿ. ಸೊ ನೀವೆಲ್ಲ ಇದನ್ನು ಎಂಜಾಯ್ ಮಾಡ್ಯಾರಿ ಅಂತ ಅನ್ಕೊತೇನೆ. ನಾವು ಈವ್ನಿಂಗ್ ಟೀ ಅದು ಕುಡ್ಕೊಂಡು ಮತ್ತು ಅಲ್ಲೇ ಚೆರಿ ಜೋಡಿ ಆಟ ಆಡ್ಲಿಕ್ಕೆ ಎಷ್ಟೊಂದು ಜನ ಹುಡುಗರು ಇದ್ರಿ ಈ ಸಲ ರೆಸಾರ್ಟ್ನಾಗ. ಸೊ ಅವ್ರು ಕೂಡ ಎಲ್ಲ ಆಟ ಆಡಿ ಡಿನ್ನರ್ ಮಾಡಿ ಇವತ್ತಿನ ದಿನ ಕಂಪ್ಲೀಟ್ ಮಾಡಿದ್ವಿ. ನಾವು ಜಾಸ್ತಿ ಏನೂ ಮಾಡಿಲ್ಲ. ಇವತ್ತಿನ ದಿನ ಫುಲ್ ರೆಸ್ಟ್ ಇತ್ತು ಮತ್ತು ಅಲ್ಲೇ ಸರೌಂಡಿಂಗ್ಸ್ನ ಎಕ್ಸ್ಪ್ಲೋರ್ ಮಾಡಿದ್ವಿ ಅಷ್ಟೇ ಬೀಚಿತ್ತು. ನಾಳೆಗೆ ಬೋಟಿಂಗ್ ಅದು ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಹಾಕೇವಿ. ಸೊ ನಾಳಿದ್ದು ಏನು ಆಕೈತಿ ಡೇಟು ಅದನ್ನು ನಾನು ನಿಮ್ಗೆ ನೆಕ್ಸ್ಟ್ ವ್ಲಾಗ್ನಾಗ ಶೇರ್ ಮಾಡ್ತೀನಿ. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ವ್ಲಾಗ್ ಇಷ್ಟ ಆಗೈತಿ ಅಂತ ಅನ್ಕೋತೀನಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.